ನಮಸ್ತೆ ಬಂಧುಗಳೇ. ತಲೆನೋವು ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಿಂಟಮ್ಯಾಟಿಕಲ್ಲಿ ಕೆಲವರು ಸರ್ ಊಟ ತಿಂಡಿ ಏನಾದರೂ ವಿಳಂಬ ಆದರೆ ಊಟದ ಟೈಮ್ ಊಟ ಮಾಡಲಿಲ್ಲ ಅಂದರೆ ತಲೆನೋವು ಶುರುವಾಗುತ್ತೆ. ಮತ್ತು ಆ ಟೈಮ್ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ಸುಸ್ತು ಅನಿಸುತ್ತೆ, ಕಣ್ಣೆಲ್ಲ ಮಂಜಾದಂಗೆ ಆಗುತ್ತೆ, ತಳಮಳ ಅಂತ ಅನಿಸುತ್ತೆ. ಇನ್ನು ಕೆಲವರು ಸಹಜವಾಗಿ ಟ್ರಾವೆಲಿಂಗ್ ಹೋದಾಗ ತಲೆನೋವು ಬರುತ್ತೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರುತ್ತೆ, ಅಥವಾ ಬಿಸಿಲಿಗೆ ಹೋದಾಗ ತಲೆನೋವು ಬರುತ್ತೆ. ಸೊ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಸಂದರ್ಭದಲ್ಲಿ ಕೆಲವ್ರಿಗೆ ಆಹಾರದ ವ್ಯತ್ಯಯ ಆದಾಗ ತಲೆನೋವು ಬರುತ್ತೆ. ಇದಕ್ಕೆ ಎಕ್ಸಾಕ್ಟ್ಲಿ ಯಾರ್ಯಾರಿಗೆ ಯಾವ ಕಾರಣಕ್ಕೆ ತಲೆನೋವು ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ಪರೀಕ್ಷೆ ಮಾಡಿ ಕಂಡುಕೊಳ್ಳುವಂಥದ್ದು ಇನ್ನೂ ಬಹುಶಃ ಆಗಿಲ್ಲ. ಆದರೆ ನಮ್ಮ ಮನಸ್ಸಿನ ತಳಮಳಗಳು, ನಮ್ಮ ಶರೀರದಲ್ಲಾಗುವಂತಹ ಬದಲಾವಣೆಗಳು, ನಮ್ಮ ಮಾನಸಿಕ ಒತ್ತಡ ಇವೆಲ್ಲವೂ ಕೂಡ, ಆ ಪರಿಸರ ಎಲ್ಲವೂ ಕೂಡ ಕಾರಣ ಆಗುತ್ತೆ. ಈ ಒಂದು ಸಿಂಟಮ್ಸ್ಗಳನ್ನು ಗಮನಿಸ್ಕೊಳ್ಳಿ. ಯಾರಿಗೆ ಆಹಾರವನ್ನು ಸೇವನೆ ಮಾಡದಿದ್ದಾಗ ತಲೆನೋವು ಜಾಸ್ತಿ ಆಗುತ್ತೆ, ಮತ್ತೆ ಸುಸ್ತು, ದಣಿವು, ಆಯಾಸ ಇದಿರುತ್ತೆ, ಇವ್ರಿಗೆ ಪಿತ್ತ ಪ್ರಕೋಪ ಅಧಿಕವಾಗಿ ತಲೆನೋವು ಸಂಭವಿಸ್ತಾ ಇರುವುದು. ಕೆಲವರು ಊಟ ಉಣ್ಣೋದು ಅರ್ಧ ಗಂಟೆ ವ್ಯತ್ಯಾಸ ಆದರೂ ತುಂಬ ತಲೆನೋವು ಬಂದ್ಬಿಡುತ್ತೆ ಸರ್, ಬಿಡೋದೇ ಇಲ್ಲ, ಆ ತಲೆನೋವು ಬಂದರೆ ಮತ್ತೆ 2 ದಿನ 3 ದಿನ ಹಾಗೆ ಇರುತ್ತೆ ಅಂತಾರೆ. ಸೊ ಇದು ಅಧಿಕ ಪಿತ್ತದಿಂದ ಆಗುವಂಥದ್ದು. ಅಂಥವ್ರಿಗೆ ಒಂದು ಸರಳವಾದಂಥ ಉಪಾಯವನ್ನು ಹೇಳ್ಕೊಡ್ತೀನಿ. ಇವನ್ನ ಪ್ರತಿನಿತ್ಯ ಮಾಡಿಕೊಳ್ರಿ. ಇದೇನು ನಿಮಗೆ ಹಾನಿ ಆಗುವಂಥದ್ದಲ್ಲ, ಮತ್ತೆ ಇದರಿಂದ ನೀವು ಖರ್ಚು ಮಾಡಿ ಕಳ್ಕೊಳ್ಳುವಂಥದ್ದು ಏನಿಲ್ಲ. ಪಿತ್ತ ಅಂದರೆ ಅಗ್ನಿ, ಅಂದರೆ ಬೆಂಕಿ. ನಮ್ಮ ಹೊಟ್ಟೆಯಲ್ಲಿ ಅಧಿಕವಾಗಿ ಉತ್ಪತ್ತಿಯಾಗುವಂತಹ ಜಠರಾಗ್ನಿ ಆಹಾರವನ್ನು ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಅಂದಾಗ ಅದು ವಿಕೋಪ ಆಗುತ್ತೆ. ಅದು ಊರ್ಧ್ವಮುಖವಾಗಿ ಸಂಚರಿಸೋದ್ರಿಂದ ನಮಗೆ ತಲೆನೋವು ಶುರುವಾಗುತ್ತೆ. ಅದೇ ನಾವು ಹಾಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಪಿತ್ತ ನೆತ್ತಿಗೇರೋದು ಅಂತ ಏನು ಕರಿತೀವೋ ಅದೇ, ಇನ್ನೇನು ಬೇರಲ್ಲ. ಸೊ ಇದನ್ನ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನೀವು ಸಾಧ್ಯವಾದಷ್ಟು ನಿಮ್ಮ ಹಸಿವನ್ನು ಆಧರಿಸಿ ಆಹಾರಗಳನ್ನು ಸೇವನೆ ಮಾಡಿರಿ. ಹಸಿವಾದಾಗ ಆಹಾರವನ್ನು ಸೇವನೆ ಮಾಡಿರಿ. ಆ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡೋದು ವಿಳಂಬ ಆದರೂ ಕೂಡ ಆ ಸಮಯಕ್ಕೆ ಹಣ್ಣುಗಳನ್ನು ಏನಾದರೂ ಇಟ್ಕೊಂಡಿದ್ದು ಹಣ್ಣುಗಳನ್ನು ತಿನ್ನಿ. ಆ ಸಂದರ್ಭಕ್ಕೆ ಆಹಾರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅಗ್ನಿ ವ್ಯತ್ಯಯ ಆಗಿ ನಿಮಗೆ ತಲೆನೋವು ಸಂಭವಿಸುತ್ತೆ. ಮತ್ತು ಇದನ್ನು ನೀವು ನಿಯಂತ್ರಿಸ್ಕೊಳ್ಳಿಕ್ಕೆ ಮಾಡ್ಬೋದಾದಂಥ ಅತ್ಯಂತ ಸರಳ ಉಪಾಯ ಅಂತ ಹೇಳಿದ್ರೆ, ಪ್ರತಿನಿತ್ಯ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಕಾಟನ್ ಕ್ಲಾತನ್ನು ತೆಗೆದುಕೊಂಡು ಅದನ್ನು ಒಂದು 4 ಮಡಿಕೆ ಮಡಚಿ ನೋಡಿ, ಒಂದು 2 ಅಂಗೈ ಅಗಲ, ಇಷ್ಟ ಅಗಲ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಇದನ್ನು ನೀರಲ್ಲಿ, ತಣ್ಣೀರಲ್ಲಿ ಡಿಪ್ ಮಾಡಿ ನೀರನ್ನು ಹಿಂಡಿ ನಿಮ್ಮ ಹೊಟ್ಟೆಯ ಭಾಗಕ್ಕೆ, ನಿಮ್ಮ ಕೆಳೊಟ್ಟೆಯ ಭಾಗಕ್ಕೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಹಾಕೊಳ್ಳೋದನ್ನು ರೂಢಿಸ್ಕೊಳ್ಳಿ. ಇದರಿಂದ ನಿಮಗೆ ಏನು ಅಧಿಕವಾದಂತಹ ಪಿತ್ತ ಉತ್ಪತ್ತಿ ಆಗ್ತಿರುತ್ತೋ ಅದು ಶಮನ ಆಗಲಿಕ್ಕೆ ಸಹಕಾರಿಯಾಗುತ್ತೆ, ಮತ್ತು ಜಠರಾಗ್ನಿ, ನಿಮ್ಮ ಜಠರದ ದೋಷಗಳು ನಿವಾರಣೆ ಆಗ್ತವೆ, ತಲೆನೋವು ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತೆ, ಮತ್ತು ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ಹೊಟ್ಟೆಯ ಭಾಗದ ಬೊಜ್ಜನ್ನು ಕೂಡ ಇದು ಕರಗಿಸ್ಕೊಳ್ಳುತ್ತೆ. ಈ ಸಲುವಾಗಿ ನೀವು ವಿಪರೀತ ಮಾತ್ರೆಗಳಿಗೆ ಮೊರೆ ಹೋಗಬೇಡಿ. ತಲೆನೋವು ಬಂತು ಅಂತೇಳಿ ಮೇಲಿಂದ ಮೇಲೆ ಮಾತ್ರೆಯನ್ನು ಸೇವನೆ ಮಾಡುವಂಥದ್ದು ಎಲ್ಲರಿಗೂ ಕೂಡ ಹಾನಿಕಾರಕನೇ. ಕೇವಲ ಪಿತ್ತಜನ್ಯದಿಂದ ಬಂದಂಥ ತಲೆನೋವಿಗೆ ಆಗಲಿ, ಅಥವಾ ಇನ್ಯಾವುದೇ ಶೀತ ಆದಾಗ ತಲೆನೋವು ಆಗ್ಬೋದು, ಮೂಗು ಕಟ್ಕೊಂಡಾಗ ತಲೆನೋವು ಆಗ್ಬೋದು, ಟೆನ್ಷನ್ ಆದಾಗ ತಲೆನೋವು ಆಗ್ಬೋದು, ಕಣ್ಣುಗಳಿಗೆ ಸ್ಟ್ರೈನ್ ಆದಾಗ ತಲೆನೋವು ಆಗ್ಬೋದು. ಸೊ ಹೀಗೆ ನಾನಾ ಕಾರಣಗಳಿಗೆ ತಲೆನೋವು ಬರುತ್ತೆ. ಆದರೆ ಈಗ ನಾನು ಹೇಳಿದಂಥ ಸಿಂಟಮ್ಸನ್ನು ಆಧರಿಸಿ ಹೇಳಿರುವಂಥದ್ದು. ಸೊ ಈ ಸಮಸ್ಯೆ ಇರುವಂಥವ್ರು ಇದು ವೆಟ್ ಕ್ಲಾತನ್ನು ನಿಮ್ಮ ಹೊಟ್ಟೆ ಮೇಲೆ ಹಾಕೊಳ್ಳೋದನ್ನು ರೂಢಿ ಮಾಡಿರಿ. 10 ರಿಂದ 15 ನಿಮಿಷ ಕಡ್ಡಾಯವಾಗಿ ಅದನ್ನು ಹೊಟ್ಟೆ ಮೇಲೆ ಇರಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಪ್ರತಿನಿತ್ಯ ಬೆಳಿಗ್ಗೆ ಇದನ್ನು ಕೇವಲ ತಲೆನೋವು ಕಡಿಮೆ ಆಗೋವರೆಗೂ ಅಂತಲ್ಲ, ನೀವು ಲೈಫ್ ಟೈಮ್ ಬೇಕಾದರೂ ಕೂಡ ಮುಂದುವರಿಸ್ಬೋದು. ಇದ್ರ ಜೊತೆಗೆ ಈ ಪಿತ್ತ ಅಧಿಕವಾಗಿರುವಂಥವರು ಪಿತ್ತನಾಶಕ ಮುದ್ರೆಯನ್ನು ಮಾಡಿಕೊಳ್ಳೋದು ತುಂಬ ಸಹಾಯಕಾರಿ. ನೋಡಿ, ನಮ್ಮ ತೋರು ಬೆರಳನ್ನ ಹೆಬ್ಬೆರಳು ಬುಡಕಿರಿಸಿ, ಉಂಗುರದ ಬೆರಳನ್ನ ಹೆಬ್ಬೆರಳು ತುದಿಗೆ ಜೋಡಿಸಿ,
ಕಿರುಬೆರಳು ಮತ್ತು ಮಧ್ಯದ ಬೆರಳು ನೇರವಾಗಿರಲಿ. ಸೊ ಈ ಮುದ್ರೆಯನ್ನು ದಿನದಲ್ಲಿ 30ರಿಂದ 45 ನಿಮಿಷಗಳು ಈ ಮುದ್ರೆಯನ್ನು ಮಾಡ್ತಾ ಬರೋದ್ರಿಂದ ಪಿತ್ತ ಶಮನ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಇದನ್ನ ಪಿತ್ತನಾಶಕ ಮುದ್ರೆ ಅಂತೇಳಿ ಕರಿತೀವಿ. ಅತಿಯಾಗಿ ಯಾರಲ್ಲಿ ಪಿತ್ತ ಉತ್ಪತ್ತಿ ಆಗ್ತಿರುತ್ತೋ ಅವ್ರಿಗೆ ಈ ಸಿಂಟಮ್ಸ್ಗಳು ನಾನು ಈಗಾಗಲೇ ಹೇಳದಂತೆ ಸುಸ್ತು, ತಳಮಳ, ತಲೆನೋವು, ಮೈ ಬೆವರನಂಗಾಗುವಂಥದ್ದು, ಊಟ ಮಾಡಲಿಲ್ಲ ಅಂದರೆ ಸೊ ಈ ಥರದ್ದು ವಿಪರೀತ ತಲೆನೋವು ಆಗ್ತಿರುತ್ತೆ. ಇಂಥವ್ರು ಈ ಮುದ್ರೆಯನ್ನು ಮಾಡಿಕೊಂಡು ಇದ್ರ ಜೊತೆಗೆ ವೆಟ್ ಕ್ಲಾತನ್ನು ಹೊಟ್ಟೆ ಮೇಲೆ ಹಾಕೊಳ್ಳೋದು, ಇವು ನಿಮಗೆ ಒಂದು ಸೇಫ್ ರೆಮಿಡಿ. ಇವೇ ಪೂರ್ಣ ಪ್ರಮಾಣದ ಚಿಕಿತ್ಸೆ ಆಗಲಾರವು. ದೀರ್ಘಕಾಲಿಕವಾಗಿ ನಿಮ್ಮ ಆಹಾರ ಜೀವನ ಶೈಲಿಯ ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಪೂರಕವಾಗಿ ನಾನು ಈಗಾಗಲೇ ಸಾಕಷ್ಟು ಜನರ ಮೇಲೆ ಪ್ರಯೋಗ ಮಾಡಿರುವಂಥ ಘೃತಾಮೃತ ಪ್ರಾಶನ, ಇನ್ನೂ ಒಂದು ಇವುಗಳನ್ನೆಲ್ಲವನ್ನು ಕೂಡ ಸಮಗ್ರವಾಗಿ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಔಷಧಗಳ ತೆಗೆದುಕೊಳ್ಳದೆ ನಿಮ್ಮ ತಲೆನೋವನ್ನು ನೀವು ನಿಭಾಯಿಸ್ಕೊಂಡು ಹೋಗ್ಬೋದು. ಸೊ ಇದು ಈಗಾಗಲೇ ನಾನು ನೂರಾರು ಜನರ ಮೇಲೆ ಪ್ರಯೋಗ ಮಾಡಿ ಫಲಿತಾಂಶವನ್ನು ಕಂಡುಕೊಂಡು ನಿಮಗೆ ತಿಳಿಸ್ತಾ ಇರುವಂಥದ್ದು. ಸೊ ಇಂತಹ ನಿರೌಷಧ ಚಿಕಿತ್ಸೆಗಳನ್ನು ಅನುಸರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬಂತಹ ಪರಿಕಲ್ಪನೆ ಸಾಕಾರಗೊಳ್ಳಬೇಕು ಅಂತ ಹೇಳಿದ್ರೆ ನಾವು ಇಂಥವನ್ನೆಲ್ಲ ಮಾಡಿ ಅದರಿಂದ ಫಲಿತಾಂಶವನ್ನು ಕಂಡುಕೊಂಡು 4-6 ಜನಕ್ಕೆ ಇವನ್ನ ತಿಳಿಸ್ತಾ ಬರಬೇಕಾಗುತ್ತೆ ಬಂಧುಗಳೇ. ಸೊ ಹಾಗಾಗಿ ಸದಾ ನಿಮ್ಮ ಸ್ವಾಸ್ಥ್ಯ ಸೇವೆಯಲ್ಲಿ ಲಕ್ಷ್ಮಣ್ಜಿ. ನಿಮ್ಗೆ ಇನ್ನಷ್ಟು ಆರೋಗ್ಯದ ಮಾಹಿತಿ ಮಾರ್ಗದರ್ಶನಕ್ಕಾಗಿ ಸದಾ ಸ್ವಾಸ್ಥ್ಯ ಮಾರ್ಗದೊಂದಿಗೆ ಇರಿ. ನಮ್ಮ ಸ್ವಾಸ್ಥ್ಯ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾಸ್ಥ್ಯ ಮಾರ್ಗ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಚಾರಗಳು ಉಪಯುಕ್ತವಾಗಿದ್ದರೆ ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ದೇಶಿ ಚಿಕಿತ್ಸೆಗಳನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.